ಶ್ರೀ ನಮ್ಮ ಪಾಲನಹಳ್ಳಿ ಮಠದ ಸ್ವಾಮೀಜಿಗಳು ಮಾದಾವರದ ಹತ್ರ 5.5 ಎಕರೆ ಜಾಗವನ್ನು ಪರಿಷತ್ತಿಗೆ ದಾನವಾಗಿ ಕೊಟ್ಟಿದೆ. ಆ ಜಾಗದಲ್ಲಿ ಪರಿಷತ್ತಿಂದು ಆಯುರ್ವೇದ ಟ್ರೈನಿಂಗ್ ಸೆಂಟ್ರು, ತರಬೇತಿ ಕೇಂದ್ರ, ಆಯುರ್ವೇದ ಕಾಲೇಜು, ಪರಂಪರೆಯ ಜ್ಞಾನ ಮುಂದಿನ ಪೀಳಿಗೆ ಉಳಿಸಲಿಕ್ಕೆ ನಮ್ಮೆಲ್ಲರ ವೈದ್ಯರ ಜ್ಞಾನ ಭಂಡಾರ ಒಂದು ಕಡೆ ದಾಖಲೆ ಮಾಡಿ ಮುಂದಿನ ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ರಾಜ್ಯದಿಂದ ಎಷ್ಟು ತಾಲೂಕು ನಿಮ್ಮ ಸಂಘಟನೆ? ಎಲ್ಲ ತಾಲೂಕಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲೂ ಸಂಘಟನೆ ಇದೆ. 30 ಜಿಲ್ಲೆಯ ಸಂಘಟನೆ ಜೊತೆಗೆ ಪ್ರತಿ ಗ್ರಾಮಗಳಲ್ಲಿ ಇನ್ನೂ ವೈದ್ಯರಿದ್ದಾರೆ. ಇನ್ನೂ ಎಷ್ಟೋ ಜನ ವೈದ್ಯರು ಸಂಘಟನೆ ಒಳಗಡೆ ಬಂದಿಲ್ಲ. ಕಾರಣ ಏನಂದರೆ ನಮ್ಮ ಜ್ಞಾನವನ್ನು ಹಂಚೋದಕ್ಕೆ ಸ್ವಲ್ಪ ಹಳಕಿದೆ. ಹಳಕಿಂದ ಹೊರಗಡೆ ಬರ್ತಿದ್ದಾರೆ. ನಾವು ವಿಚಾರ ಹಂಚಿದಾಗಲೇ ಸಮಾಜಕ್ಕೆ ಅನುಕೂಲ ಆಗೋದು. ಇವತ್ತು ಆಯುರ್ವೇದ ಹುಟ್ಟಿ ಇಷ್ಟು ಇದೆ ಅಂದರೆ ಕಾರಣ ಹಿಂದೆ ಋಷಿಮುನಿಗಳು ಅವ್ರ ಜ್ಞಾನವನ್ನು ಬರೆದಿಟ್ಟೋದಕ್ಕೆ ಈಗ ಆಯುರ್ವೇದ ಬೆಳಕಿಗೆ ಬಂದಿದೆ. ಅದೇ ರೀತಿ ನಮ್ಮ ಪರಂಪರೆಯ ಜ್ಞಾನವನ್ನು ನಾವು ಒಂದು ದಾಖಲೆ ಮಾಡಿ ಮುಂದಿನ ಸಮಾಜಕ್ಕೆ ಕೊಡಬೇಕು ಅನ್ನೋಂಥ ಉದ್ದೇಶ. ಯುವ ಪೀಳಿಗೆಗೆ ನಾವು ವೈದ್ಯ ಪರಿಷತ್ ವತಿಯಿಂದ ಅಲೋಪತಿಗೆ ಹೋಗ್ತಿದ್ದಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಚಿಕಿತ್ಸಾ ಪದ್ಧತಿ ಇದು. ಪುರಾತನ ಕಾಲದಿಂದನೂ ತಲಾಂತರದಿಂದ ಬೆಳೆದು ಬಂದಂಥ ಪದ್ಧತಿ. ಈ ಜ್ಞಾನವನ್ನು ಪದ್ಧತಿಯನ್ನು ಉಳಿಸ್ಬೇಕು ಅಂದರೆ ಈಗಿನ ಯುವ ಪೀಳಿಗೆ ಎಚ್ಚೆತ್ತುಕೊಂಡು ಈ ಮನೆಮದ್ದು ಕಾರ್ಯಕ್ರಮಗಳು, ಮನೆಯಲ್ಲಿರುವಂಥ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳಿಂದಲೇ ಸುಮಾರು ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೊಳ್ಳುವಂಥ ಪದ್ಧತಿ ಇದೆ. ಮನೆಗಳಲ್ಲಿ ಒಂದು 10-15 ಗಿಡಮೂಲಿಕೆಗಳು ಬೆಳೆಸ್ಕೊಂಡ್ರೆ, ತುಳಸಿ, ಬೇವು, ಪುದೀನ ಈ ಥರ ಗಿಡಮೂಲಿಕೆಗಳು ಬೆಳೆಸ್ಕೊಂಡು ಅದರಿಂದನೇ ಸುಮಾರು ಕಾಯಿಲೆಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಯುವ ಪೀಳಿಗೆ ಏನು ಈ ಕಡೆ ಗಮನ ಏನು ಕೊಡಬೇಕು ಅಂದರೆ ಈ ನಶಿಸಿ ಹೋಗ್ತಾ ಇರೋಂಥ ವಿದ್ಯೆಯನ್ನು ಉಳಿಸಿ ಮುಂದಿನ ಸಮಾಜಕ್ಕೆ ಕೊಡಬೇಕಾಗಿದೆ. ಅವರುಗಳಿಗೆ SLC ಮೇಲ್ಪಟ್ಟಂಥ ಯುವಕರುಗಳಿಗೆ, ಆಸಕ್ತರುಗಳಿಗೆ ವೈದ್ಯ ಪರಿಷತ್ ವತಿಯಿಂದ ತರಬೇತಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಕಲಿಯುವಂಥ ಆಸಕ್ತರಿಗೆ ಕಲಿಸುವಂಥ ಪ್ರಯತ್ನ ಕೂಡ ಆಗ್ತದೆ. ಕಲಿತು ಅವ್ರ ಮನೆಗೆ ಒಬ್ಬ ವೈದ್ಯನಾಗ್ಬೋದು. ಅವನು ಮನೇಲಿ ವೈದ್ಯನಾದಲ್ಲದೆ ಆ ಗ್ರಾಮದಲ್ಲಿ ಒಬ್ಬ ವೈದ್ಯನಾಗಿ ಪರಿವರ್ತನೆ ಆಗ್ಬೋದು. ಈ ಕೆಮಿಕಲ್ ತಿಂದು ಆರೋಗ್ಯ ಕೆಡಿಸ್ಕೊಂಡು ಬಂದು ಆಯುರ್ವೇದವನ್ನು ಬಳಸಿ ಮುಂದಿನ ಸಮಾಜಕ್ಕೆ ಕೊಡಲಿಕ್ಕೆ ಒಂದು ಅವಕಾಶ. ಟ್ರಸ್ಟ್ ವತಿಯಿಂದ ನಮಗೆ 5.5 ಎಕರೆ ಜಾಗವನ್ನು ಸ್ವಾಮೀಜಿಗಳು ದಾನ ಕೊಟ್ಟಿದ್ದಾರೆ. ಅದು ಆ ಜಾಗದಲ್ಲಿ ದೊಡ್ಡ ಕನಸಿದೆ. ಅವ್ರಿಗೆ ಹೇಳ್ತೀರಿ ಸ್ವಾಮೀಜಿಯವರಿಗೆ ನಾವು ಎಷ್ಟು ಗೌರವ ಕೊಟ್ಟರು ಸಾಲದು. ಮಠ ಮಂದಿರಗಳಲ್ಲಿ ಎಷ್ಟು ಬಂದರೂ ನಮಗೆ ಸಾಕಾಗೋದಿಲ್ಲ, ಮತ್ತಷ್ಟು ಬರಬೇಕು ಅನ್ನೋವಂಥ ಅಭಿಲಾಷೆ ಇರುತ್ತೆ ಕೆಲವು ಮಠಗಳಲ್ಲಿ. ಆದರೆ ಇವರು ಉದಾರಧಾರಿಗಳು. ತಾಯಿ ಹೃದಯ. ಒಂದು ತಾಯಿ ತನ್ನ ಮಗುವಿಗೆ ಏನು ಬೇಕೋ ಅದನ್ನು ತಾಯಿ ಅದರೊಳಗೆ ಕೊಡ್ತಾ ಇರ್ತಾಳೆ. ಕೊನೆ ಉಸಿರಿರೋ ತನಕ ಕೊಡ್ತಾಳೆ. ಆ ಕೆಲಸವನ್ನು ಈ ಶ್ರೀಮಠ ನಮಗೆ ಕೊಡ್ತಾ ಇದೆ. ಒಂದು ಕುಂಟೆ ಜಮೀನು ಕೊಡಲಿಕ್ಕೆ ಯಾರೂ ಮುಂದೆ ಬರಲ್ಲ. ಅಂಥದ್ರೊಳಗೆ 5.5 ಎಕರೆ ಜಾಗವನ್ನು ಪರಿಷತ್ತಿಗೆ ದಾನವಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬೆಲೆ ಬಾಳುವಲ್ಲ, ತುಂಬ ಹೆಚ್ಚು ಬೆಲೆ ಬಾಳುವಂಥ ಜಾಗ. ಮಾದನಾಯಕನಹಳ್ಳಿ ಅಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಜಾಗಗಳಲ್ಲಿ ಆ ಜಾಗವನ್ನು ಕೊಡ್ತಿದ್ದಾರೆ. ಅದು ಮುಂದಿನ ಸಮಾಜಕ್ಕೆ ಅನುಕೂಲ ಆಗಬೇಕು. ಅಲ್ಲಿ ಸಿದ್ಧಾಶ್ರಮ ಅಂತಲೂ ಕೂಡ ಮಾಡಿ ಎಲ್ಲ ಥರದ ಚಟುವಟಿಕೆಗಳು, ಎಲ್ಲ ಥರದ ಔಷಧಿ ಗಿಡಗಳು ಮತ್ತು ಔಷಧಿಯನ್ನು ನಾವು ಟೆಸ್ಟಿಂಗ್ ಹೋದರೆ ಲ್ಯಾಬ್ಗಳಿಗೆ ಕೆಲವು ಇಲ್ಲಿಂದ ಹುಡುಕೊಂಡು ಹೋಗಬೇಕು. ಆ ಲ್ಯಾಬ್ ಸೆಂಟ್ರ್ ಮಾಡೋದು, ತರಬೇತಿ ಕೇಂದ್ರ ಕೊಡುವಂಥದ್ದು, ಮುಂದೆ ಇಡೀ ವಿಶ್ವದಲ್ಲೇ ಇದರ ಮಾದರಿಯನ್ನಾಗಿ ಮಾಡಬೇಕು ಅಂತ ಹೆಚ್ಚು ಕನಸಿದೆ. ನಮ್ಮ ಹೆಸರು ಮಹಾದೇವಯ್ಯ, ವೈದ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಪಾರಂಪರಿಕ ವೈದ್ಯ ಪರಿಷತ್ತಿನಿಂದ ಒಂದು ಸಂವಾದ ಕಾರ್ಯಕ್ರಮ ಇರ್ತಿದೆ. ಮತ್ತು ಅಲ್ಲಿ ಉಚಿತ ತಪಾಸಣಾ ಶಿಬಿರ ಇಟ್ಕೊಂಡಿರ್ತೀವಿ. ಕಣ್ಣಿಂದೆ ಆಗಲಿ ಮತ್ತು ಯಾವುದೇ ರೋಗ ರುಜಿನಗಳಿಗೆ ನಮ್ಮ ಬರುವಂಥ ವೈದ್ಯರುಗಳು ಅಲ್ಲಿ ಅವತ್ತಿನ ದಿನ ಉಚಿತವಾಗಿ ಔಷಧಿ ವಿತರಣೆ ಮತ್ತು ತಪಾಸಣೆಯನ್ನು ಹಮ್ಮಿಕೊಂಡಿರ್ತೀವಿ ಅಂದ್ಬಿಟ್ಟು. ಇಲ್ಲಿ ಕರ್ನಾಟಕದ ಎಲ್ಲ ತಾಲೂಕಲ್ಲಿ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ಮಹಾದೇವಯ್ಯ ಹಮ್ಮಿಕೊಂಡಿದ್ದಾರೆ. ಅವರ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ.